ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಹಳ್ಳಿ ಶೈಲಿಯ ಬದ್ನಿಕಾಯಿ ಚಟ್ನಿ ಮಾಡೋದು ಹೆಂಗಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು ಇಲ್ಲಿ 2 ಬದ್ನಿಕಾಯಿ ತೊಗೊಂಡಿನಿ ಮೀಡಿಯಮ್ ಸೈಜ್. ಅದಕ್ಕೀಗ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವನ್ನ 2 ಬದ್ನಿಕಾಯಿನ ಸುಡಬೇಕು. ಮೀಡಿಯಮ್ ಫ್ಲೇಮ್ನಾಗ ಒಲೆ ಹಚ್ಕೊಂಡು ಈ 2 ಬದ್ನಿಕಾಯಿನ ನಾನು ಸುಟ್ಕೊತೀನಿ. ಮಾಡಕ್ಕೆ ಏನೇನು ಬೇಕಂದ್ರೆ, 1 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿನಿ, ಸ್ವಲ್ಪ ಕರಿಬೇವು, 2 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಕು. ನೋಡಕತ್ತಿರಲ್ಲ, ಈ ಥರ ಬದ್ನಿಕಾಯಿನ ನಾವು ಒಲೆ ಮೇಲೆ ಸುಟ್ಕೋಬೇಕು. ಚಟ್ನಿನ ನೀವು ಚಪಾತಿ ಜೊತೆ, ಇಲ್ಲಾಂದ್ರೆ ಜೋಳದ ರೊಟ್ಟಿ ಜೊತೆ, ಇಲ್ಲಂತಂದ್ರೆ ಬಿಸಿ ಅನ್ನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದ್ರೆ ಯಾವ ಸಾಂಬಾರು ಬೇಡ ನೋಡ್ರಿ, ಅಷ್ಟು ಟೇಸ್ಟಾಗಿರ್ತೈತಿ. ಏನು ನೋಡತ್ತಿರಲ್ಲ, ಈ ಥರ ಸರಿಯಾಗಿ ಎಲ್ಲ ಕಡೆನೂ ನಾವು ಸುಟ್ಕೋಬೇಕು ಬದ್ನಿಕಾಯಿನ. ಸುಟ್ಟು ಆದಮೇಲೆ ಇದನ್ನು ಆರಕ್ಕೆ ಎತ್ತಿಟ್ಬಿಡ್ರಿ ಒಂದು 5 ನಿಮಿಷ. ನೋಡ್ರಿ, ಈಗ ಪೂರ್ತಿಯಾಗಿ ಸುಟ್ಟೈತಿದು. ಈಗ ಕಲ್ಲಾಗ ನಾನು ಫಸ್ಟ್ ಜೀರಿಗೆ ಹಾಕ್ಕೊಂಡಿನಿ. ಇದನ್ನು ಜೀರಿಗೆನ ಸಣ್ಣಗೆ ಕುಟ್ಕೊಂಡು ಸಣ್ಣ ಮಾಡ್ಕೊತೀನಿ. ನೋಡ್ರಿ, ಈ ಥರ ಸಣ್ಣ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 2 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿನಿ. ಇದನ್ನು ಕೂಡ ಕುಟ್ಕೋಬೇಕು ಈ ಥರ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವು ಹಾಕ್ಕೋತೀನಿ. ಮೀಡಿಯಮ್ನಾಗ ಕುಟ್ಕೋಬೇಕು. ಜಂಜಾಟ ಅನಿಸ್ಬೋದು, ಬಟ್ ರುಚಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ನೋಡ್ರಿ. ಏನು ನೋಡಕತ್ತಿರಲ್ಲ, ಇಷ್ಟು ಸಣ್ಣ ಮಾಡ್ಕೊಂಡ್ರೆ ಸಾಕು ಈರುಳ್ಳಿನ. ನೆಕ್ಸ್ಟ್ ನಾನು ಅಚ್ಚ ಖಾರದ ಪುಡಿ ಹಾಕಾಕತ್ತೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕಲ್ಲಿಂದ. ಈಗ ನೆಕ್ಸ್ಟ್ ಬದ್ನಿಕಾಯಿ ಏನು ನಾವು ಸುಟ್ಟಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಸಿಪ್ಪೆ ಎಲ್ಲ ತಕ್ಕೋಬೇಕು. ಇವೇನು 2 ಬದ್ನಿಕಾಯಿ ಇದಾವಲ್ಲ, ಇದನ್ನು ಈಗ ಅದಕ್ಕೆ ಹಾಕ್ತೀನಿ. ಮತ್ತು ಇದನ್ನು ಅಷ್ಟೇ, ಬದ್ನಿಕಾಯಿ ನೀವೇನು ಜಾಸ್ತಿ ಕುಟ್ಬೇಕಂತೇನಿಲ್ಲ, ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಲ್ಲಿಂದ. ಯಾಕಂದ್ರೆ ಅದು ಆಲ್ರೆಡಿ ನಾವು ಸುಟ್ಬಿಟ್ಟಿರ್ತೀವಲ್ಲ, ಫುಲ್ ಎಲ್ಲ ಸರಿಯಾಗಿ ಬೆಂದಿರುತ್ತೆ. ಸೊ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೋಬೇಕಷ್ಟೆ ಕಲ್ಲಿಂದ. ಬದ್ನಿಕಾಯಿ ಚಟ್ನಿ ರೆಡಿ ಆಯ್ತು.